ಎಲ್ಲೋಗ್ತೀಯ? ನಿಂತ್ಕೋ. ಅದಕ್ಕೆ ಹೋಗಿ ಸೀನನ್ ಕರಿತೀನಿ ಇರಿ. ನೀನ್ ಇಲ್ಲೇ ಇರೋ ಪಾರ್ವತಿ. ಏನು ಮಾತಾಡದೆ ಹೀಗ್ ಬರ್ತಿದ್ದಾಳೆ ಅಂದ್ರೆ ಏನೋ ಇರ್ಬೇಕು. ಅಂದ್ರೆ ಅದಕ್ಕೆ ಏನೋ. ನೀನ್ ಬಾಯ್ ಮುಚ್ಕೊಂಡಿರು. ಯಾವ್ದಕ್ಕೂ ಒಳ್ಳೇದು. ಯಾರನ್ನಾದ್ರೂ ಕರೆಯೋಣ ಅದಕ್ಕೆ. ಏನು ಅಂದ್ರೆ ಸುಮ್ನಿರು. ಈ ದಾರುಣ ನನ್ ಕಣ್ಣಾರೆ ನೋಡಕ್ ಆಗಲ್ಲ ಅತ್ಗೆ. ಅಯ್ಯೋ ಇನ್ನೂ ಸೌಂಡ್ ಬರ್ಲಿಲ್ವಲ್ಲ? ಅದ್ಗೆ ಎಲ್ಲಿ? ಕೆನ್ನೆ ಮೇಲ್ ಕೈ ಇಡ್ತಾಳೆ ಅಂದ್ರೆ ಕಾಲಿಗೆ ಬಿದ್ಬಿಟ್ಲಲ್ಲ ಅತ್ಗೆ ಇವಳು. ನನ್ನ ಕ್ಷಮಿಸ್ಬಿಡಿ ಅತ್ತೆ. ಆ ಕ್ಷಣದಲ್ಲಿ ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಯೋಚನೆ ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಎಂತ ದೊಡ್ಡ ತಪ್ಪು ಮಾಡಿದೆ ಅಂತ. ನಿಮ್ಮ ಮೇಲೆ ಕೈ ಮಾಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ಮಮ್ಮ ಬಗ್ಗೆ ಹಾಗೆ ಮಾತಾಡಿದ್ರಿ ಅನ್ನೋ ಕೋಪದಲ್ಲಿ ನಾನು ತಪ್ಪು ಮಾಡ್ಬಿಟ್ಟೆ. ಅದನ್ ಬಿಟ್ರೆ ನಿಮ್ ಮೇಲೆ ಗೌರವ ಇಲ್ದೇನೋ ಅಥವಾ ಸೀನು ಮೇಲೆ ಪ್ರೀತಿ ಇಲ್ದೇನೋ ಅಲ್ಲ. ಇನ್ಯಾವತ್ತೂ ನಿಮ್ ವಿಷಯದಲ್ಲಿ ನಾನು ಯಾವ ತಪ್ಪನ್ನು ಮಾಡಲ್ಲ. ಇವಳೇನು ಹೀಗ್ ಬಂದು ನನ್ ಕಾಲ್ ಹಿಡ್ಕೊಂಡಿದ್ದಾಳೆ? ನಂಗೂ ಅದೇ ಅರ್ಥ ಆಗ್ತಿಲ್ಲ. ಸೀನ್ ಹೇಗ್ ರಿವರ್ಸ್ ಆಯ್ತು? ಅಮೆರಿಕದಿಂದ ಬಂದಿದ್ದಾಳೆ, ಯಾವುದಕ್ಕೂ ಬಗ್ಗಲ್ಲ ಅಂತ ಅನ್ಕೊಂಡ್ರೆ ಈಗ ಅತ್ತೆ ಕಾಲಿಗೆ ಬಿದ್ದು ಕಾಂಪ್ರಮೈಸ್ ಆಗಕ್ ನೋಡ್ತಾ ಇದ್ದಾಳೆ. ಈಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ವೇ? ಏನ್ ಮಾಡೋದು? ನನ್ನ ತಲೆಯಲ್ಲಿ ಅಷ್ಟು ಬುದ್ಧಿ ಎಲ್ಲಿದೆ ಅದಕ್ಕೆ? ನೀವೇನಾದ್ರೂ ಯೋಚನೆ ಮಾಡಿ. ಪ್ಲೀಸ್. ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಹೀಗಾಗಲ್ಲ. ಏನೇ ನೀನ್ ಹೇಳ್ತಿರೋದು? ನಿಜಾನಾ? ನಿಜ ಹೇಳು. ಮುತ್ ಕೊಟ್ರ ಇಲ್ಲ ಕೊಡಕ್ ಬಂದ್ರ? ನಿಜಾನೇ, ಮುತ್ ಕೊಡಕ್ಕೆ ಬಂದ್ರು. ಆದ್ರೆ ಬೇಡ ಅನ್ಬಿಟ್ಟು ಬಂದ್ಬಿಟ್ಟೆ. ಆಹಾ, ನನಗ್ಯಾಕೋ ನಂಬಿಕೆ ಇಲ್ಲ. ನಿಜಾನೇ ಕಣೆ. ನೀನ್ ಇಷ್ಟ ಅಂದವಾಗ ರೆಡಿ ಆಗಿ ಹೋದ್ಮೇಲೆ ಕೋಚ್ ಸರ್ ನಿನ್ನ ನೋಡಿ ಬಾಗ್ಲ ಹಾಕಿದಾರೆ ಅಂದ್ರೆ ಮುತ್ ಕೊಡದೆ ಹಾಗೆ ಇರ್ತಾರಾ? ನಿಜಾನೇ ಕಣೆ, ಹಾಗೇನೂ ಇಲ್ಲ. ನಾನ್ ನಂಬಲ್ಲಪ್ಪ. ಬರೀ ಮುತ್ ಕೊಡಕ್ ಬಂದ್ರ ಇಲ್ಲ ಇನ್ನು ಮುಂದೇನಾದ್ರೂ ಹೋದ್ರ? ಏನೇ ನೀನು? ನಿನ್ನಷ್ಟಕ್ ನೀನ್ ಏನೇನು ಊಹಿಸ್ಕೋಬೇಡ. ಅಲ್ಲ, ಕೋಚ್ ಅಂದ್ರೆ ನಿನ್ಗೆಷ್ಟು ಪ್ರೀತಿ, ಹಾಗಿರುವಾಗ ಅವ್ರು ಕೇಳಿದ್ರೆ ನೀನ್ ಬೇಡ ಅಂತ್ಯಾ? ಅಂತದ್ದೆಲ್ಲ ಮದ್ವೆಗ್ ಮುಂಚೆ ತಪ್ಪು ಅಂತ ಹೇಳ್ಬಿಟ್ ಬಂದ್ಬಿಟ್ಟೆ. ಏನೋ ನೀನ್ ಹೇಳ್ತಿರೋದ್ ಕೇಳಿದ್ರೆ ಮದ್ವೆ ಆದ್ಮೇಲೆ ಕೂಡ ಏನೋ ಬೇಡ ಅಂತ ಹೇಳೋ ತರ ಇದ್ಯಾ? ಏನೋ ಕಣೆ, ಅವಾಗಿನ ವಿಷಯ ಅವಾಗ ನೋಡ್ಕೊಳ್ಳೋಣ. ಇವಾಗಂತೂ ಏನೂ ಇಲ್ಲ. ಯಾಕೋ ನನಗ್ ಡೌಟ್ ಇದೆ ಕಣೆ. ನೀನೇನೆ ಮೊದ್ಲೇ ನನ್ ಭಯ ಪಡ್ತಿದ್ರೆ ನಡಿದೇ ಇರೋದನ್ನ ನಡೆದಿರೋ ಹಾಗೆ ಊಹೆ ಮಾಡ್ಕೊಂಡು ಎಲ್ರಿಗೂ ಹೇಳಿ ನನ್ ಮರ್ಯಾದೆ ತೆಗಿಬೇಡ. ಹಾಗೆಲ್ಲ ಮಾಡಲ್ಲ ಬಿಡು. ಬಾ, ಮನೇಲಿ ಫಂಕ್ಷನ್ ಇದೆ ಅಲ್ವಾ? ಅಯ್ಯೋ, ಹೀಗ ಇನ್ ಹೇಗೆ? ಈ ಮೇಕಪ್ ಲಿಪ್ಸ್ಟಿಕ್ ಅಲ್ಲಿ ಅಪ್ಪ ನೋಡಿದ್ರೆ ಅಷ್ಟೇ ಕತೆ. ಮತ್ತಷ್ಟ್ ಕಷ್ಟಪಟ್ಟು ಬ್ಯೂಟಿ ಪಾರ್ಲರ್ಗೆ ಹೋಗಿ ರೆಡಿ ಆಗೋದ್ ಯಾಕೆ? ಆದ್ಯಂಗ್ ಜೊತೆ ಹೋದ್ನಲ್ಲ, ನಾನು ಹೋಗಿ ಸರ್ಗೆ ತೋರ್ಸ್ಬಿಟ್ ಬರೋಣ ಅನ್ಕೊಂಡೆ. ಅದಕ್ ರೆಡಿ ಆದೆ ಅಷ್ಟೆ. ನೀನ್ ಹೇಗ್ ಕಾಣಿಸಿದ್ರಿಂದಾನೇ ಅವ್ರು ನಿನ್ಗೆ ಮುತ್ ಕೊಡಕ್ ಬಂದಿದ್ದು. ನನ್ಗೆಷ್ಟು ಭಯ ಆಯ್ತು. ಇನ್ಯಾವತ್ತೂ ಸರ್ಗೆ ಅಂದ್ವಾ ಕಾಣಿಸೋದೇ ಇಲ್ಲ. ಮತ್ತಿವಾಗ ಮನೆಗೆ ಹೇಗೆ ಹೋಗ್ತ್ಯಾ? ಛಾಯಾ, ನಿಮ್ ಮನೆಗ್ ಹೋಗಿ ಈ ಮೇಕಪ್ ಇದೆಲ್ಲ ತೆಗ್ದ್ಬಿಟ್ಟು ಆಮೇಲೆ ನಮ್ಮನೆಗ್ ಹೋಗೋಣ. ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಂಗಿದ್ಯಾ? ಇರ್ಬೇಕು ಅಲ್ವಾ? ಈ ಸಂತೋಷಕ್ಕೆ
ಅಂದವಾಗಿ ರೆಡಿ ಆಗೋದ್ ಯಾಕೆ ತೆಗಿಯೋದ್ ಯಾಕೆ? ಹೀಗ್ ನಡೆಯುತ್ತೆ ಅಂತ ಗೊತ್ತಿದ್ದಿದ್ರೆ ನಾನ್ ರೆಡಿನೇ ಆಗ್ತಿರ್ಲಿಲ್ಲ. ನೀನ್ ಮೇಕಪ್ ಮಾಡ್ಕೊಂಡ್ರೆ ನಿಮ್ ಅಪ್ಪಂಗ್ ಇಷ್ಟ ಆಗಲ್ಲ ಅಂತ ಹೇಳ್ದೆ. ಮತ್ತೆ ಆದ್ಯ ಮೇಕಪ್ ಮಾಡ್ಕೊಳ್ತಾಳಲ್ವಾ? ಅವಳು ಅಮೆರಿಕಾಯಿಂದ ಬಂದಿರೋದು ಅಲ್ವಾ, ಅಲ್ಲಿ ಅಭ್ಯಾಸಗಳು ಅಲ್ಲಿ. ಅಪ್ಪ ಏನು ಅನ್ನಲ್ಲ. ನಮ್ಮಪ್ಪನ್ ದೊಡ್ಡತನಾನೇ ಅದು. ಅವ್ರ ಪದ್ಧತಿಲಿ ಇರ್ಬೇಕು ಅಂತಾರೆ. ಹಾಗೆ ಅಂತ ಬೇರೆಯವ್ರ ಪದ್ಧತಿನ ತಪ್ಪು ಅಂತಾನೂ ಹೇಳಲ್ಲ. ನಿಮ್ ಅಪ್ಪನ್ ಬಗ್ಗೆ ಹೇಳ್ಬೇಕಾ? ಅವರು ಒಳ್ಳೆಯದನ್ನ ಯೋಚನೆ ಮಾಡೋದ್ರಿಂದಾನೇ ಎಲ್ರೂ ಅವ್ರ ಗೌರವ ಕೊಡ್ತಾರೆ. ಸರಿ ನಡಿ, ಬೇಗ ಹೋಗೋಣ. ಅಮ್ಮ 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 ಬಿಡಮ್ಮ ಅಮ್ಮ ಏನ್ ಮಾಡ್ತಿದ್ಯಾ? ಬಿಡಮ್ಮ ಅಮ್ಮ ಬಿಡಮ್ಮ ಬಿಡಮ್ಮ. ಅದ್ಕೆ ಏನದ್ಕೆ ಹಾಗ್ ನೀರ್ ಸುರ್ಕೋತಾರ? ಅದು ನೀರಲ್ಲ, ಸೀಮೆ ಎಣ್ಣೆ. ಕೆರೋಸಿನ ಸ್ಟೌವ್ ಹಾಕಕ್ ಹೋಗಿ ಮೈ ಮೇಲೆ ಹಾಕೊಂಡ್ರ? ಅಯ್ಯೋ, ಈ ಬೆಂಕಿ ಪಟ್ನ ಒದ್ದೆ ಆಗಿರಬಹುದು, ಹತ್ತತಿಲ್ವೇನೋ. ಇರಿ, ಇನ್ನೊಂದ್ ತಗೊಂಡ್ಬರ್ತೀನಿ. ಹಾ, ಬೇಗ ತಗೊಂಡ್ ಬಾ ಪಾರ್ವತಿ. ಸತ್ತ ಮೇಲೆ ಇಡ್ಬೇಕಾಗಿರೋ ಪಿಂಡನ ನನ್ನ ಮಗ ನಾನು ಬದುಕಿದ್ದಾಗ್ಲೇ ಇಡ್ತಾನೆ. ಏನಮ್ಮ ಮಾತಾಡ್ತಿದ್ಯಾ? ಇವಾಗ ಏನಾಯ್ತು ಅಂತ ಇನ್ನೂ ಅರ್ಥ ಆಗ್ತಾ ಇಲ್ವೇನೋ? ಅಥವಾ ಅರ್ಥ ಆಗದಿರೋ ತರ ನಟಿಸ್ತಾ ಇದ್ಯಾ? ಹೇಗೂ ಸಾಯೋಳೆ ಅಲ್ವಾ? ಇನ್ನೂ ಯಾಕೋ ನಿನ್ನ ಹತ್ರ ಮಾತು? ಅಮ್ಮ ಬಿಡು ಅಮ್ಮ ಬಿಡು. ಸಾಯುವಂತದ್ದು ಏನಾಗಿದೆ ಈಗ?